ಬಿರುಗಾಳಿ, ಮಳೆಗೆ ಮನೆ ಮೇಲ್ಚಾವಣಿ ನೆಲಸಮ. ಬಡ ಕುಟುಂಬ ಬೀದಿಗೆ. ಕೆಆರ್ ಪೇಟೆ ತಾಲ್ಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಗದ್ದೆಹೊಸೂರು ಗ್ರಾಮದಲ್ಲಿ ಅಬ್ಬರಿಸಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮಂಜುಳಾ ಎಂಬುವವರ ವಾಸದ ಮನೆಯ ಮೇಲ್ಚಾವಣಿ ಸಂಪೂರ್ಣ ಕುಸಿದು ಬಿದ್ದು ಅಪಾರ ಹಾನಿಯಾಗಿದೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವುದರ ಜೊತೆಗೆ ಮಾಡಿ ಕಳೆದ ವರ್ಷ ಸುಮಾರು 5 ಲಕ್ಷ ಖರ್ಚು ಮಾಡಿ ನಿರ್ಮಿಸಿ ವಾಸವಿದ್ದ ಮಂಜುಳಾ ಅವರ ಕುಟುಂಬ ಸಂಜೆ 5 ಗಂಟೆ ಸುಮಾರಿಗೆ ಏಕಾಏಕಿ ಬೀಸಿದ ಬಿರುಗಾಳಿ ಹಾಗೂ ಗುಡುಗು ಮಿಂಚಿನ ಆರ್ಭಟದೊಂದಿಗೆ ಮಳೆ ಅಬ್ಬರಕ್ಕೆ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ನೆಲಸಮಗೊಂಡಿದೆ. ಘಟನೆ ನಡೆದಾಗ ಮಂಜುಳಾ ಪತ್ನಿ ವೆಂಕಟೇಶ್ ಸೇರಿದಂತೆ ಕುಟುಂಬ ಮನೆಯೊಳಗಿದ್ದರು. ಅದೃಷ್ಟವಶಾತ್ ಮೇಲ್ಚಾವಣಿ ಬೀಳುತ್ತಿದ್ದಂತೆ ಹೊರಗೆ ಓಡಿ ಬಂದಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮನೆಯಲ್ಲಿದ್ದ ದವಸ ಧಾನ್ಯ, ಬಟ್ಟೆ, ಪಾತ್ರೆ ಪಗಡೆ ಸೇರಿದಂತೆ ದಿನಬಳಕೆಯ ವಸ್ತುಗಳು ಮಳೆ ನೀರಿನಲ್ಲಿ ನೆನೆದು ಹಾನಿಗೊಳಗಾಗಿವೆ. ಸದ್ಯ ಮನೆ ಕಳೆದುಕೊಂಡು ಕಂಗಾಲಾಗಿರುವ ಬಡ ಕುಟುಂಬ ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದೆ. ಮಳೆಯಿಂದ ನೆಮ್ಮದಿಯಿಂದ ಇರೋಕೆ ಮನೆ ಇಲ್ಲದಂತಾಗಿದೆ. ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಎಂದು ಮಂಜುಳಾ ಕಣ್ಣೀರಿಟ್ಟು ಮನವಿ ಮಾಡುತ್ತಿದ್ದಾರೆ. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆಆರ್ ಪೇಟೆ. ನಾವು ತುಂಬ ಬಡವರು, ಈ ಥರ ಮನೆ ಕಟ್ಟಿದ್ದೋ, ಈ ಥರ ಕಿತ್ತಲ್ಲಿ ಕಟ್ಟಿದ್ದೋ, ಈ ಥರ ಗಾಳಿ ಮಳೆ ಬಂದು ಬಿದ್ದೋಗೈತೆ. ಏನೋ ನಮಗೆ ಸರ್ಕಾರದಿಂದ ಪರಿಹಾರ ಮಾಡಿಕೊಡಿ. ಯಾವುದೋ ಒಂದು ಸ್ವಲ್ಪ ನೀವು ಎಲ್ಲ ನೋಡಿ, ಕಷ್ಟ ಸುಖ ಎಲ್ಲ ನೋಡಿ ಇದು ಮಾಡ್ಬೇಕು. ನಾವು ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡೋಸ, ನಾವು ಯಾವುದು ಇಲ್ಲ, ಯಾವುದೊಂದು ಹೆಲ್ಪ್ ಇಲ್ಲ. ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಕೂಲಿ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಇದು ಮಾಡೋಸ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲ ನಮ್ಮನ್ನು ಬಡವರು, ನಮ್ಗೆ ಏನೂ ಇಲ್ಲ ಸರ್, ಸ್ವಲ್ಪ ಹೆಲ್ಪ್ ಅನ್ನೋದು ನೀವು ಸ್ವಲ್ಪ ಏನೋ. ಯಾವಾಗ ಆಗಿದೆ ಇದು? 4 ಗಂಟೆ ಮೇಲ್ಪಟ್ಟು ಸರ್. 4 ಗಂಟೆ. ನಿಮ್ಮ ಹೆಸರು? ತಮ್ಮ ಹೆಸರು? ಹೊಲ ಜಮೀನು ಅಂಥದ್ದಿಲ್ಲ ಸರ್ ನಮಗೆ. ಯಾವುದಿಲ್ಲ ಸರ್, ಕೂಲಿ ಮಾಡ್ಕೊಂಡು ತಿನ್ನೋದಷ್ಟೇ ನಮ್ಮದು. ಗ್ರಾಂಟ್ ಮನೆಗಳು ಕೊಟ್ಟವ್ರಷ್ಟೇ. ನಿಮ್ಮ ಹೆಸರೇನಂತ? ಮಂಜುಳಾ ವೆಂಕಟೇಶ್ ಅಂತ.